ಈ ಸಿಂಪಲ್ ರೆಮಿಡಿಯನ್ನು 2 ದಿನ ಬಳಸಿ. ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ಕಲೆಗಳು ಮಾಯ ಆಗುತ್ತೆ, ರಿಂಕಲ್ಸು ಮಾಯ ಆಗುತ್ತೆ. ತುಂಬ ಸಿಂಪಲ್ ಆಗಿರೋ ರೆಮಿಡಿ. ನೀವೇ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ರೆಡಿ ಮಾಡಿ ಇದನ್ನು ಬಳಸ್ಬೋದು. ಇದಕ್ಕೆ ಮೊದಲನೇದಾಗಿ ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ. ಅಗಸೆ ಬೀಜ ನಮ್ಮ ಸ್ಕಿನ್ನಿಗೆ, ಹೇರಿಗೆ ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ. ಅದಕ್ಕೆ ನಾನಿಲ್ಲಿ ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ. ಅಗಸೆ ಬೀಜದ ಜೆಲ್ಲನ್ನು ಮುಖಕ್ಕೆ ಮತ್ತು ಕೂದಲಿಗೆಲ್ಲ ಬಳಸ್ತಾರೆ, ಸ್ಕಿನ್ನಿಗೆಲ್ಲ. ಅದು ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ಹೆಲ್ದಿ ಮಾಡುತ್ತೆ, ಗ್ಲೋ ಮಾಡುತ್ತೆ. ನಂತರ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಮನೆಯಲ್ಲಿ ಅಡುಗೆಗೆ ಬಳಸುವಂಥ ಅಕ್ಕಿಯನ್ನು ತೊಗೊಳ್ಳಿ. ಅಕ್ಕಿಯನ್ನು ಕೂಡ ಅಷ್ಟೇ, ನಿಮ್ಗೆ ಗೊತ್ತಿರ್ಬೋದು, ರೈಸ್ ವಾಟರನ್ನ ಸ್ಕಿನ್ನಿಗೆ, ಹೇರಿಗೆಲ್ಲ ಬಳಸ್ತಾರೆ. ಅದರಿಂದ ನಮ್ಮ ಕೂದಲು ಮತ್ತು ಚರ್ಮದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟನ್ನು ಕೂಡ ನಾವು ಸ್ಕಿನ್ನಿಗೆ ಬಳಸ್ತೀವಿ. ಏಕೆಂದರೆ ಇದು ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಸ್ಕಿನ್ನಲ್ಲಿರೋ ಮಾರ್ಕ್ಸ್ನ ನಿವಾರಣೆ ಮಾಡುತ್ತೆ, ಸ್ಕಿನ್ ವೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಒಂದು ಪಾತ್ರೆಗೆ 1 ದೊಡ್ಡ ಲೋಟದಷ್ಟು ನೀರನ್ನು ತಗೊಂಡು ಅಕ್ಕಿ ಮತ್ತು ಅಗಸೆ ಬೀಜವನ್ನು 1 ಸ್ಪೂನ್, ಎರಡನ್ನೂ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ನಿಂಬೆ ಹಣ್ಣನ್ನು ತೊಗೊಳ್ತಾ ಇದ್ದೀನಿ. ನಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಇದೆ. ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಪ್ರಯೋಜನಕಾರಿ. ನಂತರ ನೋಡಿ, 1 ಚಮಚದಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ 1/4 ಚಮಚಕ್ಕಿಂತ ಕಡಿಮೆನೇ ನಾನು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು ನಾವು. ಅಗಸೆ ಬೀಜದ ಜೆಲ್ ಬಿಡುತ್ತೆ, ಜೆಲ್ ಥರ ಆಗುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು. 7 ರಿಂದ 8 ನಿಮಿಷ ಕುದಿಸಿದ್ರೆ ಸಾಕು. ಈ ರೀತಿ ನೀವು ಆ ಜೆಲ್ ಥರ ಗೊತ್ತಾಗುತ್ತೆ ನಿಮಗೆ ಸ್ಪೂನಲ್ಲಿ ತಿರುಗಿಸ್ಬೇಕಾದ್ರೆ. ಆ ರೀತಿ ಜೆಲ್ ರೀತಿ ಆಗಿದೆ ಅಂದಾಗ ಈ ರೀತಿ ನೀವು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಫಿಲ್ಟ್ರ್ ಮಾಡಬಾರ್ದು, ಬಿಸಿ ಇದ್ದಾಗಲೇ ಫಿಲ್ಟ್ರ್ ಮಾಡಿಬಿಡಿ. ಆ ನೀರು ತಣ್ಣಗಾಗ್ಬಿಟ್ರೆ ಸರಿಯಾಗಿ ಫಿಲ್ಟ್ರ್ ಆಗೋದಿಲ್ಲ, ಆ ಜೆಲ್ಲೆಲ್ಲ ಹಾಗೆ ಉಳ್ಕೊಂಬಿಡುತ್ತೆ. ಬಿಸಿ ಇದ್ದಾಗಲೇ ಇಮಿಡಿಯೇಟ್ ಸ್ಟವ್ ಆಫ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡಿಬಿಡಿ. ನಂತರ ನಾನಿಲ್ಲಿ ಬಾದಾಮ್ ಆಯಿಲ್ನ ತೊಗೊಳ್ತಾ ಇದ್ದೀನಿ. ಬಾದಾಮ್ ಆಯಿಲಲ್ಲಿ ವಿಟಮಿನ್ ಇ ಇದೆ. ಅದು ನಮ್ಮ ಸ್ಕಿನ್ ಹೆಲ್ತಿಗೆ ಒಳ್ಳೆಯದು, ಡ್ರೈನೆಸ್ ಕಡಿಮೆ ಮಾಡುತ್ತೆ, ಸ್ಕಿನ್ ಗ್ಲೋಗೆ ಹೆಲ್ಪ್ ಮಾಡುತ್ತೆ. ರಿಂಕಲ್ಸ್ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು. ಡ್ರೈನೆಸ್ಸನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಸ್ಕಿನ್ದು. ನೋಡಿ, ಹೀಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಾದಾಮ್ ಆಯಿಲ್ ಇಲ್ಲ ಅಂದರೆ ನೀವು ವಿಟಮಿನ್ ಇ ಕ್ಯಾಪ್ಸಲನ್ನು 2 ಕ್ಯಾಪ್ಸಲ್ಸನ್ನು ಹಾಕ್ಕೊಳ್ಬೋದು. ಬಾದಾಮ್ ಆಯಿಲ್ ಇದ್ದರೆ ಬಾದಾಮ್ ಆಯಿಲೇ ಹಾಕ್ಕೊಳ್ಳಿ. ಯಾವುದು ನಿಮ್ಮ ಮನೆಯಲ್ಲಿ ಇರುತ್ತೋ, ಯಾವ್ದು ನಿಮ್ಮ ಹತ್ರ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ತಣ್ಣಗಾದ್ಮೇಲೆ ಈ ರೀತಿ ಡಬ್ಬಿನಲ್ಲಿ ಹಾಕ್ಕೊಂಡು ನೀವು ಇಟ್ಕೊಳ್ಬಹುದು. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ 1 ವಾರದವರೆಗೂ ನೀವು ಇಟ್ಕೊಳ್ಬಹುದು. ಇದನ್ನು ಯಾವ ರೀತಿ ಬಳಸೋದು, ಹಾಗೆ ಆ ಜೆಲ್ಲನ್ನು ತೊಗೊಂಡು ಮುಖಕ್ಕೆಲ್ಲ ಮಸಾಜ್ ಮಾಡ್ಕೊಳ್ಬಹುದು. ಹಾಗೆ ಫೇಸ್ ಪ್ಯಾಕ್ ಕೂಡ ನೀವು ಇದರಿಂದ ತಯಾರಿಸ್ಕೊಳ್ಬೋದು. ಹೇಗೆ ಅಂದರೆ, ಈ ಜೆಲ್ಲನ್ನು ತೊಗೊಳ್ಳಿ, ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಕಡಲೆ ಹಿಟ್ಟಿದ್ರೆ ಕಡಲೆ ಹಿಟ್ಟು, ಹೆಸರು ಕಾಳು ಹಿಟ್ಟಿದ್ರೆ ಹೆಸರು ಕಾಳು ಹಿಟ್ಟು, ಯಾವುದಿದೆಯೋ ನಿಮ್ಮ ಹತ್ರ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಫೇಸ್ ಪ್ಯಾಕ್ ಅದಕ್ಕೆ ಹೇಗೆ ಬೇಕೋ ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು 10 ನಿಮಿಷ ಹಾಗೆ ಬಿಟ್ಟು ನಂತರ ನಿಧಾನವಾಗಿ ಮಸಾಜ್ ಮಾಡಿ ವಾಶ್ ಮಾಡ್ಕೊಳ್ಬೇಕು. ನೀವು ವಾರದಲ್ಲಿ 3-4 ಸಲ ಬಳಸಿ. ಒಂದಿನ ಮಸಾಜ್ ಮಾಡ್ಕೊಳ್ಳಿ, ಇನ್ನೊಂದು ದಿನ ಫೇಸ್ ಪ್ಯಾಕ್ ಥರ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಬಹುದು. ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು 1 ವಾರ ಅಥವಾ 10 ದಿನದವರೆಗೂ ಇಟ್ಕೊಂಡು ನೀವು ಇದನ್ನು ಬಳಸ್ಬೋದು. ಬೇಕಾದಾಗ ಫ್ರೆಶ್ಶಾಗಿ ಪ್ರಿಪೇರ್ ಮಾಡಿಕೊಂಡು ಬಳಸಿ. ತುಂಬ ದಿನ ಸ್ಟೋರ್ ಮಾಡಿ ಇಡೋದಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.